ಇವತ್ತು ನಾವು ಮಾತನಾಡ್ತಿರೋ ವಿಚಾರ ಅತ್ಯಂತ ಸೂಕ್ಷ್ಮವಾದದ್ದು. ಈ ವಿಡಿಯೋದ ಉದ್ದೇಶ ಯಾರನ್ನೂ ಕೂಡ ಭಯಪಡಿಸೋದಲ್ಲ, ಸಂಚಲನ ಸೃಷ್ಟಿಸೋದು ಅಲ್ಲ, ಯಾರನ್ನಾದರೂ ಆರೋಪಿಸೋದಂತೂ ಖಂಡಿತ ಅಲ್ವೇ ಅಲ್ಲ. ಬದಲಾಗಿ ಸಮಾಜದಲ್ಲಿ ಜಾಗೃತಿ ಮೂಡಿಸೋದು. ಪ್ರತಿದಿನ ಸುದ್ದಿಗಳಲ್ಲಿ ಒಬ್ಬ ಬಾಲಕಿ, ಒಬ್ಬ ವಿದ್ಯಾರ್ಥಿನಿ, ಒಬ್ಬ ಉದ್ಯೋಗಿ, ಒಬ್ಬ ವೈದ್ಯೆ, ಒಬ್ಬ ಗೃಹಿಣಿ, ಒಬ್ಬ ವಯೋವೃದ್ಧೆ ಮಹಿಳೆ, ಹೀಗೆ ವಿವಿಧ ವಯಸ್ಸಿನ ಮಹಿಳೆಯರು ಮತ್ತು ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ನಡೆದಿರುವ ಪ್ರಕರಣಗಳನ್ನು ನೋಡ್ತಲೇ ಬಂದಿದ್ದೇವೆ. ಆಗ ನಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಮೂಡುತ್ತೆ, ಇಂತಹ ಅಪರಾಧಗಳು ಯಾಕೆ ನಡೆಯುತ್ತೆ? ನಾವು ಸಮಾಜವಾಗಿ ಎಲ್ಲೆಲ್ಲಿ ವಿಫಲವಾಗ್ತಾ ಇದ್ದೀವಿ? ಕಾನೂನು ಇದ್ರೂ ಕೂಡ ಅಪರಾಧಗಳು ಯಾಕೆ ಮುಂದುವರೆದಲೇ ಇದೆ? ಇಂದಿನ ವಿಡಿಯೋದಲ್ಲಿ ಇದೇ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಪ್ರಯತ್ನ ನಾವು ಮಾಡೋಣ. ಮೊದಲನೇದಾಗಿ ಅಪರಾಧದ ಮುಖ ಬದಲಾಗಿದೆ. ಒಂದು ಕಾಲದಲ್ಲಿ ಅಪರಿಚಿತರಿಂದಲೇ ಅಪಾಯ ಎಂದು ಹೇಳಲಾಗ್ತಾ ಇತ್ತು. ಆದರೆ ಇಂದಿನ ಅನೇಕ ಪ್ರಕರಣಗಳು ಬೇರೆ ವಾಸ್ತವವನ್ನೇ ತೋರಿಸ್ತಾ ಇದೆ. ಕೆಲವೊಮ್ಮೆ ಆರೋಪಿಗಳು ಪರಿಚಿತರು, ಸಂಬಂಧಿಕರು, ನೆರೆಹೊರೆಯರು, ಸ್ನೇಹಿತರು, ಸಹೋದ್ಯೋಗಿಗಳು ಅಥವಾ ಅಧಿಕಾರಿಗಳು ಅಷ್ಟೇ ಯಾಕೆ, ಅಪ್ಪ ಅಣ್ಣ ಕೂಡ ಹೌದು. ಈ ಸ್ಥಾನದಲ್ಲಿರುವವರು ಕೂಡ ಅಪರಾಧಿಗಳಾಗಿರ್ತಾರೆ. ಇದರ ಅರ್ಥ ಎಚ್ಚರಿಕೆ ವ್ಯಕ್ತಿಯ ಪರಿಚಯದ ಮೇಲೆ ಅಲ್ಲ, ಪರಿಸ್ಥಿತಿಯ ಅರಿವಿನ ಮೇಲೆ ಇರಬೇಕು. ಇನ್ನು ಇದು ಕೇವಲ ಮಹಿಳೆಯರ ಸಮಸ್ಯೆನ? ಖಂಡಿತ ಅಲ್ಲ. ಒಂದು ಹೆಣ್ಣು ಮಗು, ಶಾಲೆಯಲ್ಲಿ ಕಾಲೇಜಿನಲ್ಲಿ ಕಲಿಯುವಂತಹ ಒಂದು ಪುಟ್ಟ ಬಾಲಕಿ, ಉದ್ಯೋಗದ ಸ್ಥಳದಲ್ಲಿ, ಸಾರ್ವಜನಿಕ ಸಾರಿಗೆಯಲ್ಲಿ, ಆನ್ಲೈನ್ ಜಗತ್ತಿನಲ್ಲಿ, ಮನೆಯೊಳಗೂ ಕೂಡ ಸುರಕ್ಷತೆಯ ಬಗ್ಗೆ ಯೋಚಿಸಬೇಕಾದ ಪರಿಸ್ಥಿತಿ ಉಂಟಾಗ್ತಾ ಇದೆ. ಆದರೆ ಅನೇಕರು ಇಂದು ಅದನ್ನ ಎದುರಿಸ್ತಾ ಇದ್ದಾರೆ. ಇದು ಮಹಿಳೆಯರ ಸಮಸ್ಯೆ ಮಾತ್ರ ಅಲ್ಲ, ಇದು ಇಡೀ ಸಮಾಜದ ಜವಾಬ್ದಾರಿಯನ್ನ ಪ್ರಶ್ನಿಸುತ್ತೆ. ಸಮಾಜದಲ್ಲಿರುವ ಅಪಾಯಕಾರಿ ತಪ್ಪು ಕಲ್ಪನೆಗಳೇನು ಗೊತ್ತಾ? ರಾತ್ರಿ ಹೊರಗೆ ಹೋದ್ರೆ ಮಾತ್ರ ಅಪಾಯ, ತಪ್ಪು. ಉಡುಗೆ ಕಾರಣ, ಖಂಡಿತ ತಪ್ಪು. ಶಿಕ್ಷಿತರು ಇಂತಹ ಅಪರಾಧವನ್ನ ಮಾಡೋದೇ ಇಲ್ಲ, ತಪ್ಪು. ದೊಡ್ಡ ನಗರಗಳಲ್ಲಿ ಮಾತ್ರ ಇಂತಹ ಘಟನೆಗಳು ನಡೆಯುತ್ತದೆ, ತಪ್ಪು. ಸತ್ಯ ಏನಂದ್ರೆ, ಲೈಂಗಿಕ ದೌರ್ಜನ್ಯಕ್ಕೆ ಒಂದೇ ಕಾರಣವಲ್ಲ, ಅದು ಅಧಿಕಾರದ ದುರುಪಯೋಗ, ಹಿಂಸಾತ್ಮಕ ಮನೋಭಾವ, ಒಪ್ಪಿಗೆಯ ಅರ್ಥವನ್ನ ಅರ್ಥ ಮಾಡಿಕೊಳ್ಳದ ಮನಸ್ಥಿತಿ ಮತ್ತು ಮಹಿಳೆಯರ ಬಗ್ಗೆ ಗೌರವದ ಕೊರತೆ ಸೇರಿದಂತೆ ಅನೇಕ ಕಾರಣಗಳು ಸಂಯೋಜನೆಯಾಗಿರಬಹುದು. ಇನ್ನು ಸಂತ್ರಸ್ತರ ಮೇಲೆ ಆಗುವ ಪರಿಣಾಮ ಏನ್ ಗೊತ್ತಾ? ಇದರಿಂದ ಒಂದು ಘಟನೆ ಕೆಲವೇ ಸ್ಥಳಗಳಲ್ಲಿ ನಡೆಯಬಹುದು, ಆದರೆ ಅದರ ನೋವು ವರ್ಷಗಳ ಕಾಲ ಉಳಿದು ಹೋಗ್ಬಿಡುತ್ತೆ. ಭಯ, ಆತಂಕ, ನಿದ್ರಾಹೀನತೆ, ಆತ್ಮವಿಶ್ವಾಸದ ಕುಸಿತ, ಸಾಮಾಜಿಕ ಒಂಟಿತನ, ಮಾನಸಿಕ ಆಘಾತ, ಇವು ಅನೇಕ ಸಂತ್ರಸ್ತರನ್ನ ಎದುರಿಸುವ ಸವಾಲುಗಳು. ಆದ್ದರಿಂದ ಅವರನ್ನೇ ಪ್ರಶ್ನಿಸುವ ಬದಲು ಅವರಿಗೆ ಬೆಂಬಲ ನೀಡೋದು ಮುಖ್ಯ, ಅವರ ಮಾತು ಕೇಳೋದು ಮುಖ್ಯ, ನ್ಯಾಯ ದೊರಕಲು ಜೊತೆಯಾಗೋದು ಅತ್ಯಂತ ಮುಖ್ಯ. ಇನ್ನು ಕಾನೂನು ಏನ್ ಹೇಳತ್ತೆ? ಹಾಗಾದ್ರೆ ನಮ್ಮ ಕಾನೂನು ಅಷ್ಟು ಸಡಿಲವಾಗಿದೆಯಾ? ಭಾರತದಲ್ಲಿ ಮಹಿಳೆಯರು ಮತ್ತು ಮಕ್ಕಳ ರಕ್ಷಣೆಗೆ ಹಲವು ಕಾನೂನುಗಳಿವೆ. ದೂರು ದಾಖಲಿಸಲು ಹಕ್ಕು ಕೂಡ ಇದೆ, ಗೌಪ್ಯತೆ ಕಾಪಾಡುವ ಹಕ್ಕಿದೆ, ವೈದ್ಯಕೀಯ ನೆರವು ಪಡೆಯುವ ಹಕ್ಕಿದೆ, ಉಚಿತ ಕಾನೂನು ನೆರವು ಪಡೆಯುವ ಹಕ್ಕಿದೆ. ಮಕ್ಕಳ ಮೇಲಿನ ಲೈಂಗಿಕ ಅಪರಾಧಗಳಿಗೆ ವಿಶೇಷವಾಗಿ ಪೋಕ್ಸೋ ಕಾಯ್ದೆ ಜಾರಿಯಲ್ಲಿದೆ. ಆದರೆ ಎಲ್ಲವೂ ಅಗತ್ಯ. ಕಾನೂನು ಪರಿಣಾಮಕಾರಿಯಾಗಲು ಸಮಯ ಯೋಚಿತ ದೂರು, ನಿಷ್ಪಕ್ಷಪಾತ ತನಿಖೆ, ವೇಗವಾದ ನ್ಯಾಯ ಮತ್ತು ಸಮಾಜದ ಬೆಂಬಲ ಎಲ್ಲವೂ ಕೂಡ ಅಗತ್ಯ. ಡಿಜಿಟಲ್ ಯುಗದ ಹೊಸ ಅಪಾಯಗಳು. ಇಂದು ಅಪಾಯ ಕೇವಲ ರಸ್ತೆಯಲ್ಲಿ ಮಾತ್ರವಲ್ಲ, ಮೊಬೈಲ್ನಲ್ಲೂ ಕೂಡ ಇದೆ. ನಕಲಿ ಸಾಮಾಜಿಕ ಜಾಲತಾಣ ಖಾತೆಗಳು, ಸೈಬರ್ ಬ್ಲ್ಯಾಕ್ ಮೇಲ್, ಖಾಸಗಿ ಚಿತ್ರಗಳ ದುರುಪಯೋಗ, ಆನ್ಲೈನ್ ಕಿರುಕುಳ, ನಕಲಿ ಸ್ನೇಹ, ಇವೆಲ್ಲವೂ ಕೂಡ ಹೆಚ್ಚುತ್ತಿರುವ ಸವಾಲುಗಳು. ಆದ್ದರಿಂದ ವೈಯಕ್ತಿಕ ಮಾಹಿತಿಯನ್ನ ಜಾಗರೂಕತೆಯಿಂದ ಹಂಚಿಕೊಳ್ಳಿ. ಅಪರಿಚಿತರನ್ನ ಸುಲಭವಾಗಿ ನಂಬೇಡಿ. ಸಂದೇಹಾಸ್ಪದ ವರ್ತನೆ ಕಂಡರೆ ತಕ್ಷಣ ಸಂಬಂಧಿತ ಅಧಿಕಾರಿಗಳಿಗೆ ಮಾಹಿತಿ ನೀಡಿ.
ಇನ್ನು ಇದರಲ್ಲಿ ಪೋಷಕರ ಪಾತ್ರ ಏನೂ ಇಲ್ವಾ ಅಂತ ನೀವು ಕೇಳಬಹುದು. ಖಂಡಿತ ಇದೆ. ಮಕ್ಕಳೊಂದಿಗೆ ಪ್ರತಿದಿನ ಮಾತನಾಡಬೇಕು. ಅವರ ಮಾತು ಗಮನದಿಂದ ಕೇಳಿ. ಭಯವಿಲ್ಲದ ಸಮಸ್ಯೆ ಹೇಳುವ ವಾತಾವರಣವನ್ನ ಅವರಿಗೆ ನೀವು ನಿರ್ಮಿಸಿಕೊಡಿ. ಒಳ್ಳೆಯ ಮತ್ತು ಕೆಟ್ಟ ಸ್ಪರ್ಶದ ಬಗ್ಗೆ ವಯಸ್ಸಿಗೆ ತಕ್ಕ ಶಿಕ್ಷಣ ನೀಡಿ. ಮೊಬೈಲ್ ಮತ್ತು ಇಂಟರ್ನೆಟ್ ಬಳಕೆಗೆ ಮಾರ್ಗದರ್ಶನವನ್ನ ಮೊದಲು ಪೋಷಕರೇ ನೀಡಬೇಕು. ಪುರುಷರ ಜವಾಬ್ದಾರಿ ಏನು ಹಾಗಾದ್ರೆ? ಈ ಸಮಸ್ಯೆಯ ಪರಿಹಾರ ಮಹಿಳೆಯರ ಹೊಣೆ ಮಾತ್ರ ಅಲ್ಲ. ಪ್ರತಿಯೊಬ್ಬ ಪುರುಷ, ಮಗ, ತಂದೆ, ಅಣ್ಣ, ಸ್ನೇಹಿತ, ಸಹೋದ್ಯೋಗಿ ಎಲ್ಲರದ್ದು ಕೂಡ. ಗೌರವದ ಸಂಸ್ಕೃತಿಯನ್ನ ಬೆಳೆಸಬೇಕು. ಒಪ್ಪಿಗೆ ಎಂದರೆ ಸ್ಪಷ್ಟ, ಸ್ವಯಂ ಪ್ರೇರಿತ ಒಪ್ಪಿಗೆ ಎಂಬುದನ್ನ ನಾವು ಮೊದಲು ಅರ್ಥ ಮಾಡಿಕೊಳ್ಬೇಕು. ಮೌನ ಎಂದರೆ ಅದು ಒಪ್ಪಿಗೆ ಅಲ್ಲ. ಒತ್ತಡದಿಂದ ಪಡೆದ ಉತ್ತರ ಒಪ್ಪಿಗೆ ಆಗೋದಿಲ್ಲ. ಗೌರವವೇ ನಿಜವಾದ ಪುರುಷತ್ವದ ಗುರುತು. ಇದನ್ನ ಮೊದಲು ಎಲ್ಲಾ ಪುರುಷರು ಅರ್ಥ ಮಾಡ್ಕೊಳ್ಬೇಕು. ಹಾಗಾದ್ರೆ ನಾವು ಸಮಾಜವಾಗಿ ಏನ್ ಮಾಡಬೇಕು? ಕೇವಲ ಪುರುಷರು, ಮಹಿಳೆಯರು, ಪೋಷಕರು ಮಾತ್ರ ಬದಲಾದ್ರೆ ಸಾಕಾ? ಇಲ್ಲ, ಇಡೀ ಸಮಾಜ ಬದಲಾಗಬೇಕು. ಎಲ್ಲೋ ಒಂದು ಕಡೆ ರೇಪ್ ಆಯ್ತು ಅಂದ ತಕ್ಷಣ ನಮ್ಮ ಮನೆ ಹೆಣ್ಮಕ್ಳು ಸೇಫ್ ಆಗಿದ್ದೀರಪ್ಪ ಅಂತ ಅಂದುಕೊಳ್ಳುವ ಬದಲಿಗೆ, ಎಲ್ಲೋ ಒಂದು ಕಡೆ ರೇಪ್ ಆಯ್ತು, ನಮ್ಮ ಮನೆ ಗಂಡು ಮಕ್ಕಳನ್ನ ನಾವು ಜಾಗೃತವಾಗಿಡಬೇಕು. ನಮ್ಮ ಮನೆ ಗಂಡು ಮಕ್ಕಳು ಆ ರೀತಿ ಹಾದಿ ತಪ್ಪದೆ ಇರೋ ಹಾಗೆ ನಾವು ನೋಡ್ಕೊಳ್ಬೇಕು. ನಮ್ಮ ಮನೆಯ ಹೆಣ್ಣು ಮಕ್ಕಳ ಜೊತೆಗೆ ನಮ್ಮ ಅಕ್ಕಪಕ್ಕದಲ್ಲಿರುವಂತಹ ಹೆಣ್ಣು ಮಕ್ಕಳನ್ನ ನಾವು ರಕ್ಷಣೆ ಮಾಡಬೇಕು ಅನ್ನೋದನ್ನ ನಾವು ಮೊದಲು ತಿಳ್ಕೋಬೇಕು. ಇನ್ನು ಸಂತ್ರಸ್ತರನ್ನ ದೂಷಿಸೋದನ್ನ ನಿಲ್ಲಿಸಿ. ಅವರ ಗುರುತನ್ನ ಬಹಿರಂಗಪಡಿಸೋದನ್ನ ನಿಲ್ಲಿಸಿ. ವದಂತಿ ಮತ್ತು ಸುಳ್ಳು ಸುದ್ದಿಗಳನ್ನ ಹರಡೋದನ್ನ ನಿಲ್ಲಿಸಬೇಕು. ಸಾಕ್ಷಿಯಾದರೆ ಕಾನೂನಿಗೆ ಸಹಕರಿಸಬೇಕು. ಮಕ್ಕಳಿಗೆ ಗೌರವ, ಸುರಕ್ಷತೆ ಮತ್ತು ಸಮಾನತೆಯ ಮೌಲ್ಯಗಳನ್ನ ಬಾಲ್ಯದಿಂದಲೇ ಕಲಿಸ್ಕೊಡ್ಬೇಕು. ಈ ವಿಡಿಯೋ ಯಾವುದೇ ವ್ಯಕ್ತಿ ಅಥವಾ ನಿರ್ದಿಷ್ಟ ಘಟನೆಯನ್ನ ಗುರುತಾಗಿಸಿಕೊಂಡಿಲ್ಲ. ಇದು ನಮ್ಮ ಸಮಾಜದ ವಾಸ್ತವವನ್ನ ಅರ್ಥ ಮಾಡಿಕೊಳ್ಳುವ ಒಂದು ಪ್ರಯತ್ನ. ಮಹಿಳೆಯರು ಭಯವಿಲ್ಲದೆ ಬದುಕುವ ಭಾರತ, ಮಕ್ಕಳು ಸುರಕ್ಷಿತವಾಗಿ ಬೆಳೆಯುವ ಭಾರತ, ಗೌರವವು ಕೇವಲ ಮಾತಲ್ಲ, ನಮ್ಮ ನಡವಳಿಕೆಯಾಗಿರಬೇಕು ಎನ್ನುವ ಭಾರತ. ಇದನ್ನು ನಿರ್ಮಿಸುವ ಜವಾಬ್ದಾರಿ ನಮ್ಮೆಲ್ಲರದ್ದು. ಒಂದು ವಿಡಿಯೋ ಸಮಾಜವನ್ನ ಸಂಪೂರ್ಣವಾಗಿ ಬದಲಾಯಿಸದೇ ಇರಬಹುದು, ಆದರೆ ಒಂದು ಜಾಗೃತಿ, ಒಂದು ಸಂಭಾಷಣೆ, ಒಂದು ಸರಿಯಾದ ನಿರ್ಧಾರ ಒಬ್ಬರಿಗೆ ಧೈರ್ಯ ನೀಡಬಹುದು. ಒಂದು ಅಪರಾಧವನ್ನ ತಡೆಯಲೂಬಹುದು, ಒಂದು ಜೀವವನ್ನ ರಕ್ಷಿಸಬಹುದು. ಗೌರವವೇ ಸುರಕ್ಷತೆಯ ಮೊದಲ ಹೆಜ್ಜೆ. ಹಾಗಾಗಿ ಎಲ್ಲರೂ ಕೂಡ ಸೇರಿ ಬದಲಾಗೋಣ.